ನಮಸ್ಕಾರ ಸ್ನೇಹಿತರೆ, ಇವತ್ತು ಬಂದಿದ್ದೀನಿ ನಾನು ಪಾದಯಾತ್ರೆ ನಾಗರಾಜರಾವ್. ನಿಮಗೆಲ್ಲ ಗೊತ್ತಿರೋದಂಗೆ ಓಕೆ, ನಾನು ಕನ್ನಡ ಮಾತಾಡ್ಲಿಕ್ಕತ್ತೀನಿ, ಅಷ್ಟೊಂದು ಕನ್ನಡ ಫ್ಲೂಯೆಂಟ್ ಇಲ್ಲ ನಂದು. ಆದರೂ ಕೂಡ ಇವತ್ತು ನಾನು ಬಂದಿದ್ದೀನಿ. ತುಂಬ ದಿವಸ ಆಯಿತು ನಾಗರಾಜರವ್ರು ನೋಡಬೇಕಾಗಿತ್ತು, ಯಾಕಂದರೆ ಅವರು ಪರಿಚಯ ಆಗಿತ್ತು ಸುಮಾರು 1 ವರ್ಷ ಹಿಂದೆ. ಓಕೆ, ಅವ್ರ ಮನೆ ಗೊತ್ತಿರಲಿಲ್ಲ ನನಗೆ. ಇವತ್ತು ನಾವು ಇಲ್ಲೇ ಬಂದಿದ್ದು ಭುವನಗಿರಿ ಆಶ್ರಮ, ಭುವನಗಿರಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ವಿ. ಅಲ್ಲೇ ಸುಮತ್ ವಿಜಯ ಪಾರಾಯಣ ಇತ್ತು, ಅಲ್ಲೇ ಅವರು ಕೂಡ ಬಂದಿದ್ದರು. ಈಗ ಅವ್ರ ಮನೆಗೆ ಬಂದುಬಿಟ್ಟಿದ್ದೀನಿ. ಸೊ ಇವತ್ತು ನಂದು ಒಳ್ಳೆಯ ಸೌಭಾಗ್ಯ, ಅವ್ರ ಮನೆಗೆ ಬಂದಿದ್ದೀನಿ, ಅವ್ರ ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಅವ್ರ ವೀಡಿಯೋಲಿ ಇಲ್ಲಿ ನೋಡಿ ಪಾದಯಾತ್ರೆ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಇವಾಗ ಇನ್ನೊಂದು ಕಾರ್ಯಕ್ರಮ ಬಗ್ಗೆ ನಮಗೆ ಹೇಳಿದ್ದಾರೆ ಅವರು, ಪಾದಯಾತ್ರೆ ಬಗ್ಗೆ. ನಾಗರಾಜರವರೇ, ಅದು ಅಬ್ಬೂರು ಹೇಳಿದ್ರಲ್ಲ ಆಂಜನೇಯ ಸ್ವಾಮಿ ಪಾದಯಾತ್ರೆಗೆ, ಸ್ವಲ್ಪ ಒಂದು ಎರಡು ನಿಮಿಷ ಆ ಪಾದಯಾತ್ರೆ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದು ಸೂಚನೆ ಕೊಡಿ. ಹೆಂಗೆ ಮಾಡ್ತೀರಾ, ಏನೇನು ಕಾರ್ಯಕ್ರಮ? ಸ್ವಲ್ಪ ಅಬ್ಬೂರ ಆರಾಧನೆಗೆ 22ನೇ ತಾರೀಕು ನಾವು ಪಾದಯಾತ್ರೆ ಇಟ್ಟಿದ್ದೀವಿ ಚನ್ನಪಟ್ಟಣದಿಂದ. ಹೌದು, ಅಬ್ಬೂರಿಗೆ ಈಗ ಯಾವಾಗ ನಮ್ಮ 40 ವರ್ಷದಿಂದ ಬೆಂಗಳೂರಿಂದ ಅಬ್ಬೂರಿಗೆ ಹೋಗ್ತಾ ಇದ್ದೀವಿ 2 ದಿವಸ ಮುಂಚೆ. ಇವಾಗ ರೋಡ್ ರಿಪೇರಿ ಆಗಿರೋದ್ರಿಂದ ಈಗ ನಾವು ಈಗ ಹೆಂಗಸುಗಳು ಇದಾಗ್ಬಿಡ್ತಾರೆ, ದಾರಿ ತಪ್ಪಿಡ್ತಾರೆ ಅಂದ್ಬಿಟ್ಟು ಚನ್ನಪಟ್ಟಣದಿಂದ ಅಬ್ಬೂರಿಗೆ ಇಟ್ಟಿದ್ದೀವಿ. ಇವಾಗ ಗುರುವಾರ 12 ಗಂಟೆಗೆ ಮನೆ ಬಿಡ್ತೀವಿ. 2 ಗಂಟೆಗೆ ಅಲ್ಲಿ ಒಂದು ಚನ್ನಪಟ್ಟಣ ಕೋಟೆ ವರದಾಳ ಸ್ವಾಮಿ ದೇವಸ್ಥಾನ, ಅಲ್ಲಿ ಪುಟ್ಟಣ್ಣವ್ರ ಮನೇಲಿ ಸೇರ್ತೀವಿ. ಅಲ್ಲಿಂದ ಪಾದಯಾತ್ರೆ 2 ರಿಂದ 3 ಗಂಟೆ ತಗೋ ಸ್ವಲ್ಪ ಲೈಟ್ ಫಲಾರ ಮಾಡಿಬಿಟ್ಟು ಅಲ್ಲಿ ಸಂಕಲ್ಪ ಮಾಡಿ ವಿಜಯ ಕವಚ ಕೇಶವನಾಮ ಎಲ್ಲ ಹೇಳಿಸ್ಬಿಟ್ಟು ಸಂಕಲ್ಪ ಮಾಡಿ ಅಲ್ಲಿ ಹೊರಡ್ತೀವಿ. ಸೀದಾ ಹೊರಟು ಅಲ್ಲಿಂದ 4:15 ಬಿಟ್ಟರೆ 4 ಗಂಟೆಗೆ ಬಿಟ್ಟರೆ 6:30ಗೆಲ್ಲ ಅಲ್ಲಿ ಸೇರ್ತೀವಿ ಇಲ್ಲಿಗೆ ಅಬ್ಬೂರಿಗೆ ರಾತ್ರಿ. ಅಲ್ಲಿ ನೆಕ್ಸ್ಟ್ ಡೇ ಏಕಾದಶಿ ಇರುತ್ತೆ, ಜಾಗರಣೆ ಉಪನ್ಯಾಸ ಎಲ್ಲ ಇರ್ತದೆ. ಪಾರಣೆ ಮುಗಿಸ್ಕೊಂಡು 24 ಪಾರಣೆ ಬೆಳಿಗ್ಗೆ 8 ಗಂಟೆ ಒಳಗಡೆ ಪಾರಣೆ ಆಗುತ್ತೆ. ಪಾರಣೆ ಮುಗಿಸ್ಕೊಂಡು ಅವ್ರವ್ರ ಇಷ್ಟ ಇರ್ಬೋದು ಬರ್ಬೋದು ಅವ್ರ ಮೇಲೆ. ನಮ್ಮ ಪಾದಯಾತ್ರೆ ಮುಖ್ಯ ನಮಗೆ. ಪಾದಯಾತ್ರೆ 6:30 7 ಗಂಟೆ ಸೇರಿಸ್ಬಿಡ್ತೀವಿ. ಪಾಪ ಎಷ್ಟೋ ಜನ ಕೈಗೆ ಆಗದೆ ಇರೋರು ರಿಟರ್ನ್ ಬೇಕಾದ್ರೆ ವಾಪಸ್ ಬಂದ್ಬಿಡ್ತಾರೆ. ಅವತ್ತೇ ಕೆಲಸ ಮಾಡೋರು ಅವರೆಲ್ಲ ಇರೋರು ಇದ್ರೆ ಇರ್ಬೋದು. ಇಲ್ಲ ನಾವು ಜಾಗರಣೆಗೆ ಇರ್ತೀವಿ, ಅಲ್ಲಿ ಉಪನ್ಯಾಸ ದೊಡ್ಡ ಅವತ್ತು. ಯಾಕಂದರೆ ಬ್ರಹ್ಮಣ್ಯ ತೀರ್ಥ ಸೂರ್ಯವಂಶಸ್ಥರು, ಅವರಿಂದ ನಾವು ಇವತ್ತು ಅವ್ರು ಹೇಳಿದ್ರು ಯಾರು ಏಕಾದಶಿ ಉಪವಾಸ ಮಾಡಿ ಜಾಗರಣೆ ಮಾಡ್ತಾರೋ ಅವ್ರು ತುಂಬ ಕಾಲು ತೊಳೆದು ಊಟ ಹಾಕ್ತೀನಿ ಅಂತಂದರು. ನಾನು 1960ನೇ ಇಸ್ವಿಯಿಂದ ಅವ್ರು ಹೇಳಿದ್ದು ನಡ್ಕೊಂಬಂದಿದ್ದೆ. ಈಗ ನಾನು 80ರಲ್ಲಿ ಶುರು ಮಾಡಿ ಏಕಾದಶಿ ನಿಟ್ಟುಪವಾಸ ಜಾಗ ಮಾಡಿ 80ರಿಂದ ಇವತ್ತವರೆಗೂ 43 ವರ್ಷದಿಂದ ಕಂಟಿನ್ಯೂಸ್ ಉಪವಾಸ ಜಾಗರಣೆ ಮಾಡ್ಕೊಂಡು ಬರ್ತಾಯಿದ್ದೆ. ನನಗೆ ಕಾಲು ತೊಳೆದು ಊಟ ಹಾಕೋರು ಯಾರು ಇರಲಿವಲ್ಲ, ಅವರು ಅದೊಂದು ಹೇಳಿದರು. ಈಗ ನಮ್ಮ 4 ವರ್ಷಕ್ಕೆ ನಮ್ಮ ಮನೆಯವ್ರು ಹೋದ್ಮೇಲೆ ನಮ್ಮ ಸ್ನೇಹಿತರು ಅವರು ನಮ್ಗೆ ಬೇಕಾದ್ರು. ಅವರು ದಿನ ನಮ್ಮ ಇದ್ದಾಗ ಮಠಕ್ಕೆ ಹೋಗ್ತಾಯಿದ್ದೆ. ಅವರು ನಮ್ಮ ವೈಫ್ ಹೋದ್ಮೇಲೆ ನೀವು ಒಬ್ಬನೇ ಇದೆಯಲ್ಲ ಬಾರಿಯ ಮನೆಗೆ ಅಂದರು. ಸರಿ ಹೋದೆ. ಅಲ್ಲಿ ಹೋದರೆ ಅವತ್ತು 60ನೇ ಇಸ್ವಿಲಿ ಹೇಳಿದ್ದು ಬ್ರಹ್ಮಣ್ಯ ತೀರ್ಥರು ಸ್ವಾಮಿಗಳು. ಅವತ್ತು ಇವರು ಮನೆಗೆ ಹೋದರೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಕಾಲು ತೊಳ್ಳೆಗೆ ನಿಂತ್ಬಿಟ್ಟಾರೆ ಗಂಡ ಹೆಂಡತಿ. ಅವತ್ತಿಂದ ನಾನು ದೇವರು ಹೇಳಿದೆ ನೋಡಿ, ಅವತ್ತು ಹೇಳಿದ ಮಾತು ಇವ್ರ ಕೈಲಿ ಇವರಿಂದ ಮುಖ ನಡೆಸ್ಕೊಟ್ಟಿದ್ದಾರೆ. ಅದಕ್ಕೆ ಏಕಾದಶಿ ಉಪವಾಸ ಮಾಡಿ ಜಾಗರಣೆ ಮಾಡೋಕ್ಕೆ ನನಗೆ ಇವತ್ತವರೆಗೂ ಏನು ಕಾಯಿಲೆ ಕಸಾಲೆ ಏನಿಲ್ಲ. 45 ವರ್ಷದ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಹಿ ಈಸ್ ಮೋರ್ ಪಾಪ್ಯುಲರ್ಲಿ ನೋನ್ ಆಸ್ ಪಾದಯಾತ್ರೆ ನಾಗರಾಜರಾವ್ ಅವರು. ಇವ್ರ ಮನೆ ನೋಡ್ಬೇಕಂತ ಇವತ್ತು ನನಗೆ ಒಳ್ಳೆ ಸೌಭಾಗ್ಯ ಬಂದಿದ್ದೀನಿ ಇವ್ರ ಮನೆಯಲ್ಲಿ. ಇವಾಗ ನನಗೂ ತುಂಬ ಇಷ್ಟ. ಇವಾಗ ಆಚಾರ್ಯ ಯಾವತ್ತು ಡೇಟ್ ಹೇಳಿದ್ರೆ 22, 23 ಅಲ್ವಾ ನಾವು ಪಾದಯಾತ್ರೆದು? 22ಕ್ಕೆ. ಸೊ ಇವಾಗ ಹೊರಗಡೆಯಿಂದ ಬರೋರಿಗೆ ಹೆಂಗೆ ಅಂದ್ರೆ ಪ್ರೋಗ್ರಾಮ್ ಇವಾಗ ಹುಬ್ಬಳ್ಳಿಯಿಂದ ಒಬ್ಬರು ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮನೆಗೆ ಬರ್ತಾರೆ ರಾತ್ರಿ. ನಮ್ಮಲ್ಲಿ ಹುಬ್ಬಳ್ಳಿಯಿಂದ ಯಾರು ಫ್ಯಾಮಿಲಿ? ಜೋಶಿ ಫ್ಯಾಮಿಲಿ ಬರ್ತಾರೆ, ಜೋಶಿಯವರು ಬರ್ತಾರೆ. ನಮ್ಮ ಮನೆಗೆ ಬಂದಿದ್ದು ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು 12 ಗಂಟೆ ಬಿಡ್ತೀವಿ ನಾವು. 22ನೇ ತಾರೀಕಿಗೆ 22 1:30 ಗಂಟೆಗೆ ಸೇರ್ಕೋತೀವಿ. ಸರಿ, ಎಲ್ಲರೂ ಬರ್ತಾರೆ. ಪಾದಯಾತ್ರೆ ಸುಮಾರು ಜನ ಇದ್ದಾರೆ, ಒಂದು 15-20 ಜನ ಅಲ್ಲಿ ಇರ್ತಾರೆ. ಅಲ್ಲಿ ನಿಂತ್ಕೊಂಡು ಪುಟ್ಟಣ್ಣ ಅವ್ರ ಮನೆ ಅಂದ್ರೆ ಯಾರು ಹೇಳ್ತಾರೆ ಅಲ್ಲಿ. ಸರಿ, ವರದರಾಜ ಸ್ವಾಮಿ ದೇವಸ್ಥಾನ ಊರಲ್ಲಿ. ಕರೆಕ್ಟ್. ಇವಾಗ ಬೆಂಗಳೂರಿಂದ ಯಾರಾದ್ರೂ ಓನ್ ಟ್ರಾನ್ಸ್ಪೋರ್ಟ್ ಇಂದ ಬರೋ ಹಾಗಿದ್ರೆ ಅವ್ರ ಚನ್ನಪಟ್ಟಣ ಕೋಟೆಯಲ್ಲಿ ಪುಟ್ಟಣ್ಣ ಅವ್ರ ಮನೆ ಓನ್ ಟ್ರಾನ್ಸ್ಪೋರ್ಟ್ ಬಂದು ಬರ್ಬೋದು. ಅವ್ರು ಕೂಡ ಬರ್ಬೋದು. ಡೈರೆಕ್ಟ್ ಅಲ್ಲಿ ಬಂದ್ಬಿಟ್ರೆ ಅಲ್ಲಿಂದ ಒಂದು ಲೈಟ್ ಫಲಾರ ಆಗಿ ಅಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. 8 ಕಿಲೋಮೀಟರ್ ಆಗುತ್ತೆ ಅಲ್ಲಿ ಕೋಟೆಯಿಂದ. ನಾನು ಅರೇಂಜ್ ಮಾಡಿರ್ತೀನಿ. ಹೌದು, ಇವ್ರು ಆಚಾರ್ಯ ಪಾದಯಾತ್ರೆ ನಾಗರಾಜ್ ಅವರು ಅರೇಂಜ್ ಮಾಡಿರ್ತಾರೆ. ನಾವು ಸ್ವಂತ ಓನ್ ಟ್ರಾನ್ಸ್ಪೋರ್ಟ್ ಡೈರೆಕ್ಟ್ ಚನ್ನಪಟ್ಟಣ ಕೋಟೆಯಲ್ಲಿ ಹೋಗ್ಬೋದು. ಅಲ್ಲಿಂದ ಅವ್ರು ಎಲ್ಲ ಗೈಡ್ ಮಾಡ್ತಾರೆ ಹೆಂಗೆ ಹೋಗ್ಬೇಕು ಅಂತ. ಸಪೋಸ್ ನೀವು ನಿಮ್ಮ ಡ್ರೈವಿಂಗ್ ಬರೋದ್ರೆ ಓಕೆ, ನೀವು ನಿಮ್ಮ ಮಗನ ಕರ್ಕೊಂಡ್ಬಂದು ಬಿಟ್ಬಿಡ್ತೀರಾ. ಸರಿ, ಅವನು ಬರ್ತಾನೆ ಅಂದ್ರೆ ನಡೆಯಕ್ಕಾಗ್ತಾರೆ, ಅವ್ರು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಸರಿ, ನಿಮ್ಮನ್ನ ಬಿಟ್ಬಿಟ್ಟು ವಾಪಸ್ ಬರ್ಕೊಂಡು ವಾಪಸ್ ಬರ್ತಾನೆ ನಿಮಗೆ. ಸರಿ, ಅದು ಅವ್ರವ್ರ ಇಷ್ಟ. ಇವಾಗ ನಮ್ಮಂಥವ್ರು ಇವಾಗ ನಾವು ಕಾರ್ ತಗೊಂಡು ಬಂದ್ರೆ ಅಲ್ಲೇ ಕೋಟೆಯಲ್ಲಿ ಕಾರ್ ಇಟ್ಬಿಟ್ಟು ಪಾದಯಾತ್ರೆ ಮಾಡ್ಕೊಂಡು ಬಿಟ್ಟು ಬರ್ಬೋದು. ನಮ್ಗೆ ನಾವು ಕಾರಲ್ಲಿ ಬರಲ್ಲ, ಕಾರಲ್ಲಿ ಕೋಟೆವರೆಗೂ ಬರ್ತೀವಿ. ಅಲ್ಲಿಂದ ಪಾದಯಾತ್ರೆ ಏನ್ ಕಾರ್ಯಕ್ರಮ ನಾವು ನಿಮ್ ಜೊತೆಗೆ ಬರ್ತೀವಿ. ಅಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತೆ, ಅದೆಲ್ಲ ಸುಮ್ಮನೆ ವೇಸ್ಟ್.
ಅದೇ ನಿಮ್ಮ ಮಗನೇ ಬಂದಿದ್ರೆ ತಿರ್ಗಿ ಅಬ್ಬರು ಹಾಟ್ ಮಾಡಿ ಜಾಗನೇ ಮುಗಿಸ್ಕೊಂಡ್ಬೇಕಾದ್ರೆ ವಾಪಸ್ ಬರ್ಬೋದಲ್ಲ ಸರಿ ಆ ಥರ. ಓಕೆ ಓಕೆ. ಸುಮ್ಮನೆ ಕಾರ್ ಇದು ಮಾಡೋದು ಸರಿ ಇಲ್ಲ. ಅದು ಒಂದು ವಿಚಾರ ಇದೆ. ಅವ್ರು ಬೆಂಗಳೂರಿಂದ ಡೈರೆಕ್ಟ್ ಯಾರಾದ್ರೂ ಅಲ್ಲಿ ಪಾದಯಾತ್ರೆ ಸೇರ್ಕೋಬೇಕಂದ್ರೆ ಅವ್ರೇನಾದ್ರೂ ಕಾರಿಂದ ಬರ್ತಾರೆ ಬರ್ಕೋಬಹುದು. ಬರ್ತಾರೆ, ಎಷ್ಟೋ ಜನ ಬರ್ತಾರೆ, ಬರ್ತಾರೆ ಅಲ್ಲೇ ನಡ್ಕೊಂಡು ಬರ್ತಾರೆ. ಅದೇ ತರ ಹೇಳ್ತಾ ಇರೋದು. ಕಾರಲ್ಲೂ ಬರ್ತಾರೆ. ಅದೇ ನಾನು ಕೂಡ ಕಾರಿಂದ ಬಂದ್ರೆ ನಾ ಪಾದಯಾತ್ರೆ ಮಾಡ್ಕೊಂಡು ವಾಪಸ್ ನಾವು ಬೆಂಗಳೂರು ಬರ್ಬೇಕಲ್ಲ, ಕಾರಿಂದ ಬರ್ಬೋದು. ನೀವು ಅಂದ್ರೆ ನೀವು ಚನ್ನಪಟ್ಟಣ ನಡೆದ್ಬಿಟ್ರೆ ತಿರ್ಗಿ ಕಾರ್ಗೋಸ್ಕರ ತಿರ್ಗಿ ಚನ್ನಪಟ್ಟಣಕ್ಕೆ ಬರ್ಬೇಕಲ್ಲ. ಹಾ ಸರಿ ಸರಿ. ಇಲ್ಲ, ಇವಾಗ ಕೋಟೆಯಲ್ಲಿ ಕಾರ್ ಪಾರ್ಕ್ ಮಾಡ್ತೀವಿ. ಕೋಟೆಯಿಂದ ಎಲ್ಲ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಅಬ್ಬೂರ್ವರೆಗೂ 8 ಕಿಲೋಮೀಟರ್. ಅಲ್ಲಿಂದ ಬಿಟ್ಟು ಅಲ್ಲಿಂದ ವಾಪಸ್ ಮತ್ತೆ ಚನ್ನಪಟ್ಟಣ ಅದೇ ಕೋಟೆಗೆ ಬರ್ತೀವಿ ತಾನೆ. ಇಲ್ಲ ಬರಲ್ಲ, ನಾವು ಒಂದು ಏಕಾತಿ ಅಲ್ಲೇ ಇರ್ತೀವಿ ಜಾಗರಣೆ. ಅಲ್ಲೇ ಇರ್ತಾರಲ್ಲ. ಕರೆಕ್ಟ್ ಕರೆಕ್ಟ್. ನಾವು ಬರಲ್ಲ ಅದಕ್ಕೋಸ್ಕರ. ಅಚ್ಚಾ. ಇಲ್ಲ, ಅಲ್ಲಿಂದ ಏನು ತೊಂದರೆ ಇಲ್ಲ. ಅದು ಕಾರ್ ಇಲ್ಲ ಅಂದ್ರೆ ಏನಾದ್ರೂ ಆರಾಮಾಗಿ ಬರ್ಬೋದು, ಟ್ರಾನ್ಸ್ಪೋರ್ಟ್ ಇರುತ್ತೆ, ಮಾಡ್ಬೋದು. ಯಾರು ನಿಮ್ ಕಡೆ ಇದ್ರೆ ಸರಿ. ವೀಕ್ಷಕರಿಗೆ ಕೇಳಿಸ್ಕೊಂಡ್ರಲ್ಲ, ನಾಗರಾಜ್ರವ್ರು ಎಲ್ಲ ಪ್ರೋಗ್ರಾಮ್ ಮಾಹಿತಿ ಕೊಟ್ಟಿದ್ದಾರೆ. ಇದರ ಹೊರತು ಬೆಂಗಳೂರಾಗೂ ನಮ್ಮ ಸುಮಧ್ ವಿಜಯ ಸೌಧದಲ್ಲಿ ಬರ್ತಾರೆ ಅವರು. 9 ಹೊತ್ತು ಮುಳಬಾಲ್ ಪಾದಯಾತ್ರೆ ಇದೆ. ಮುಳಬಾಗ್ಲು ಪಾದಯಾತ್ರೆ ಯಾವುದು ತಮ್ಮಳ್ಳಿಯಿಂದ ಮುಳಬಾಲ್ ಪಾದಯಾತ್ರೆ 9 ಹೊತ್ತು ಮುಂದಿನ ತಿಂಗಳು ಜೂನ್ 9, 10. ಅದೆಲ್ಲ ತಿರ್ಗಾ ಅಕ್ಟೋಬರ್ 11ರಿಂದ 15 ಹುಬ್ಬಳ್ಳಿ ಸ್ವಂತ ಪಾದಯಾತ್ರೆ 25ನೇ ವರ್ಷ. ಈ ಸತಿ ವಾದರಾಜ ಸ್ವಾಮಿಗಳು ನಮ್ಮ ಜೊತೆ ನಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಆಶ್ವಾಸ ಕೊಟ್ಟಿದ್ದಾರೆ. ಅದಕ್ಕೆ ಡೇಟ್ ಅವರೇ ಕೊಟ್ಬಿಟ್ಟಿದ್ದಾರೆ. ಅಕ್ಟೋಬರ್ 11ರಿಂದ 16ವರೆಗೂ 12, 11 ಅಲ್ಲಿರಬೇಕು ರಾತ್ರಿ. 12ನೇ ತಾರೀಕು ಪಾದ ಸ್ಟಾರ್ಟ್. 12, 13, 14, 15, 16 5 ದಿವಸ ಅದು ಪಾದಯಾತ್ರೆಗೆ ಎಲ್ಲ ಬರಬೇಕು. ವಾದರಾಜ ಸ್ವಾಮಿಗಳು ಮಠಾಧೀಶರು ಸ್ವಾಮಿಗಳು ಬರ್ತಾರೆ. ಅಕ್ಟೋಬರ್ 11ರಿಂದ ಅಕ್ಟೋಬರ್ 16ವರೆಗೂ. ಆಮೇಲೆ ಸತ್ಯಾತ್ಮರು ಹುಬ್ಬಳ್ಳಿ ಹೈದರಾಬಾದ್ ಕೂತ್ಕೋತಾರೆ ಪಾದಯಾತ್ರೆ ಚಾತುರ್ಮಾಸಿ ಹೈದರಾಬಾದ್. ಮಲ್ಕಾಜ್ಗಿರಿಯಿಂದ ಲಿಂಗಂಪಲ್ಲಿ ಪಾದಯಾತ್ರೆ ಇಟ್ಟಿದ್ದೀನಿ ರಾಯಮಠದಲ್ಲಿ. ಓಹೋ, ಮಾಡಿದ್ದೀನಿ, ಅದು ಇಟ್ಟಿದ್ದೀವಿ. ಅದು ರೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ನೋಡಿ ವೀಕ್ಷಕರೇ, ಎಲ್ಲ ಇಷ್ಟೊಂದು ಪ್ರೋಗ್ರಾಮ್ ಎಲ್ಲ ಅವರು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಆವಾಗ ಇವಾಗ ನನ್ನ ಚಾನೆಲ್ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇರ್ತೀನಿ. ಅವ್ರ ಮನೆ ನನಗೆ ಗೊತ್ತಿರಲಿಲ್ಲ, ಇವತ್ತು ಬಂದಿದ್ದೀನಿ. ಇವಾಗ ಬಂದುಬಿಟ್ಟು ನನಗೆ ಏನಾದರೂ ಪ್ರೋಗ್ರಾಮ್ ಡೀಟೇಲ್ಸ್ ಸಿಕ್ಕರೆ ನಮ್ಗೆ ನಾನು ಗ್ರೂಪಲ್ಲಿ ಕೂಡ ಹಾಕ್ತೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ದೇವ್ರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರ ಆಗೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಇವಾಗ ಒಂದು ಕ್ವಿಕ್ಲಿ ನಾಗರಾಜ್ ಅವ್ರ ಮನೆ ಸ್ವಲ್ಪ ಚಿಕ್ಕದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಕೂಡ ಹಾಕ್ತೀನಿ ಇಲ್ಲಿ. 187ನೇ ಪಾದಯಾತ್ರೆ ಅಂದು ಇವರು 187ನೇ ಪಾದಯಾತ್ರೆ ಕಂಟಿನ್ಯೂಸ್ಲಿ ಸತತವಾಗಿ ಎಷ್ಟು ವರ್ಷದಿಂದ ಮಾಡ್ತಾರೆ? ಅವಾಗಿಂದ ತುಂಬಾ ಸುಮಾರು ವರ್ಷದಿಂದ 1990 ಪಾದಯಾತ್ರೆ ರೆಗ್ಯುಲರ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ದೇವರು ಇವರಿಗೆಲ್ಲ ಆಯುಷ್ ಆರೋಗ್ಯ ಕೊಟ್ಬಿಟ್ಟು ಚೆನ್ನಾಗಿಟ್ಟಿರಲಿ ಅಂತ ದೇವರ ಹತ್ರ ಪ್ರಾರ್ಥಿಸೋಣ. 86 ವರ್ಷ ನಾಗರಾಜ್ ಅವ್ರಿಗೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಕ್ವಿಕ್ಲಿ ಅವ್ರ ಮನೆ ನೋಡೋಣ ಬನ್ನಿ, ತೋರಿಸ್ತೀನಿ. ನೋಡಿ ಇವ್ರ ಮನೆ ಫಸ್ಟ್ ನಾನು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇಷ್ಟೊತ್ತು ನಾವು ಮಾತಾಡಿದ್ವಿ ನಾಗರಾಜರವ್ರಿಗೆ. ಅವ್ರ ಮನೆ ನೋಡಿ, ಎಲ್ಲ ದೇವ್ರದ್ದು ನೋಡಿ, ಎಲ್ಲ ಹೆಂಗಿದೆ ಮನೆ. ನನಗಂತೂ ಇಷ್ಟು ಖುಷಿ ಆಯಿತು. ಇಲ್ಲಿ ಬಂದೆ, ಒಂದು ಕಾಲು ಗಂಟೆ ಅರ್ಧ ಗಂಟೆ ಆಯ್ತು ಇವ್ರ ಮನೇಲಿ ಬಂದುಬಿಟ್ಟು. ಇಲ್ಲಿ ನೋಡಿ ಎಲ್ಲ ಇಷ್ಟೆಲ್ಲ ಪಾದಯಾತ್ರೆ ಮಾಡ್ತೀವಿ. ಎಲ್ಲ ದೇವ್ರದ್ದು ನೋಡಿ, ಫಸ್ಟ್ ಶ್ರೀರಾಮ, ಲಕ್ಷ್ಮಣ, ಸೀತಾ, ಹಾಗೂ ಇಲ್ಲೆಲ್ಲ ನೋಡಿ ಎಲ್ಲ ದೇವ್ರದ್ದು. ಇಲ್ಲೇ ನೋಡಿ, ಇದೆ ಅಯೋಧ್ಯದು. ಯಾರು ನೋಡಿಲ್ಲ ಅಂದ್ರೆ ನೋಡ್ರಿ, ಇಲ್ಲೇ ನಾಗರಾಜರವ್ರು ಸ್ವತಃ ಹೋಗಿ ಬಂದಾರಲ್ಲೇ. ಇದು ನೋಡ್ರಿ, ಇಲ್ಲೇ ಇದು ಮಾತೃಗಯ. ಆಚಾರ್ಯ ಇವ್ರದ್ದು ಇದು ಫೋಟೋ ಯಾರಿದ್ದಾರೆ ಇಲ್ಲಿ? ಆಚಾರ್ಯ ಪಾಠ ಹೇಳ್ಕೊಟ್ಟವ್ರು ಸುಮಧ್ ವಿಜಯ ಕಲ್ಲಾಪುರ ಗುರುರಾಚಾರ್ಯ. ಓಹ್, ಪವಮಾನಾಚಾರ್ಯ. ಇವ್ರು ಪವಮಾನಾಚಾರ್ಯ, ಕರೆಕ್ಟ್. ಈ ಥರ ಎಲ್ಲ ವಿಡಿಯೋ ಮಾಡ್ಕೊಳಿಕ್ಕೆ ಬಂದ ಅನುಕೂಲ ಮಾಡಿಕೊಟ್ರು ನಾಗರಾಜ್ ಅವರು. ತುಂಬ ಧನ್ಯವಾದಗಳು. ಹನುಮ ಭೀಮ ಮಧ್ವ ಒಂದೇ ಅವತಾರ. ಹನುಮ ಮಧ್ವ ಭೀಮ ನೋಡಿ ಇಲ್ಲಿ ನೇಪಾಳದಿದ್ದು. ಹಾಗೆ ಆಚಾರ್ಯ ನೀವು ಬರ್ರಿ, ನೀವು ಹೇಳ್ತಾ ಇದ್ರೆ ನಿಮ್ಮ ಮನೆ ಇದೆ. ನೀವು ಇಲ್ಲೇ ನೋಡಿ, ಕ್ಯಾಮ್ರಾ ನೋಡಿ ಹೇಳಿ ನನಗೆ ಏನೇನಿದೆ. ಇದು ದೇವ್ರ ಖೋಲಿ ನೋಡಿ, ಇವರು ನಾಗರಾಜರವ್ರ ಮನೆ ದೇವ್ರ ಖೋಲಿ. ಅದೆಲ್ಲ ಹಳೆ ಫೋಟೋ, ಅದೆಲ್ಲ ಪೂಜಾ ಮಂದಿರ ನೋಡಿ. ಇದು 22 ವಿಶೇಷ ಗರುಡ. ಗರುಡನ ಮೇಲೆ ನೋಡಿ ವಿಶೇಷ ಗರುಡ ಬಲಗೈಲಿ ವಿಷ್ಣು, ಎಡಗೈಲಿಗೆ ಲಕ್ಷ್ಮಿ ಎತ್ಕೊಂಡಿರೋದು ಗರುಡ. ಅಚ್ಚಾ. ಇದು ಬದ್ರಿ, ಯಾರು ನೋಡಿದ್ರೆ ಬದ್ರಿ ಫುಲ್ ಇದೇ ಥರ ಹೇಳೋದು. ಸರಿ ನೋಡಿ, ಇದು ಸ್ವಾಮಿಗಳು, ನಮ್ಮ ಸ್ವಾಮಿಗಳು ಪಯೋನಿಧಿಗಳು. ಇವರು ಇದು 75 ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಆಂಜನೇಯ. ಇದು ದಾಸರು. ಇದು ನರಸಿಂಹದೇವರು 20 ನರಸಿಂಹದೇವರು. ಶ್ರೀ ಲಕ್ಷ್ಮೀ ನರಸಿಂಹ ಸಂಪುಟ. ಇದು ದಿವ್ಯ ದೇಶ. 108 ದೇವಸ್ಥಾನ ಇರೋದು. ಒಂದು ನಿಮಿಷ, ಇದು ಸ್ವಲ್ಪ ಕವರ್ ಮಾಡ್ತಾ ಇದ್ದೀನಿ.
ನಮ್ಮ ವೀಕ್ಷಕರಿಗೆಲ್ಲ ನೋಡಲಿ ಅಂತ. ಹಾಂ, ಇದು ದಿವ್ಯ ದರ್ಶನ 108 ದೇವಸ್ಥಾನ ಒಂದೇ ಕಡೆ ಮಾಡಿರೋದು ಹೈದರಾಬಾದಲ್ಲಿ. ಇದನ್ನು ದಿವ್ಯ ದೇಶ ಹೈದರಾಬಾದಲ್ಲಿದೆ, ಅಚ್ಚಾ. ಅದನ್ನು ಇಟ್ಕೊಂಡಿದ್ದೀನಿ. ಇದೆಲ್ಲ ಪಾದಯಾತ್ರೆ, ನಮ್ಮ ತಂದೆ ತಾಯಿಗಳು ಮಾತಾ ಪಿತೃಗಳು ಎಲ್ಲ ಇದೆ. ಇಲ್ಲಿ ಇದು ಸ್ವಾಮಿ ಕೇಜಾವಳು ಇದ್ದಾರೆ ಅಮ್ಮ, ಏಕಾದಶಿ ಜಾಗರಣೆ ದಿವಸ ತಗೊಂಡಿರೋದು. ಓಹೋ, ಇದು ಭ್ರಾಂತೇಶ, ಕಾಂತೇಶ, ಶಾಂತೇಶ ಅಂತ ಹಾಂ. ಒಂದೇ ದಿವಸ ನೋಡೋದು ದೇವರು. ಅಚ್ಚಾ, ಇಲ್ಲೇ. ಹ್ಞೂ, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿದೆ. ಹೌದು. ಹ್ಞೂ, ಕಾಂತೇಶ, ಭ್ರಾಂತೇಶ, ಶಾಂತೇಶ, ಅಹೋಬಲ ನರಸಿಂಹ. ಅಹೋಬಲ ನರಸಿಂಹ. ಹ್ಞೂ, ಇದು ಕದನಬಳ್ಳಿಗೆ ಹತ್ರ ಬರ್ತಲ್ಲ ಶಾಂತೇಶ. ಹ್ಞೂ, ಎಲ್ಲ ಕದಮಳ್ಳಿ, ಸಾತೇನಹಳ್ಳಿ, ಶಿಕಾರಿಪುರ. ಶಿಕಾರಿಪುರ, ಕರೆಕ್ಟ್. ನಮ್ಮ ತಂದೆ ತಾಯಿ ಅವರೆಲ್ಲ ಇಲ್ಲದೆ. ಇವರು ರಾಯರು ನಾಗರಾಜ್ ಅವ್ರ ತಂದೆ ತಾಯಿಯವರು ರಾಯರ ವೃಂದಾವನ. ರಾಯರು ಬಂದಾಗ ನೀರು ಬಂದಾಗ ಮುಳುಗೋದಾಗ್ತಾ ಇದ್ದು ಹ್ಞೂ, ಎಲ್ಲಿದ್ದಿದೆ ಅದೇ ಬಿಚಾಲೆ ಬಿಚಾಲೆ ಕರೆಕ್ಟ್. ಬಿಚಾಲೆ ಇದೆ ನೋಡಿ. ಇದು ರಾಯರು ಸ್ವಂತ ಬರೆದಿದ್ದು. ರಾಯರು ಜಪದ ಕಟ್ಟೆ ಕೂತ್ಕೊಂಡು ಅವನು ಸೈನ್ ಹಾಕಿರೋದು ನೋಡಿ, ಮೇಲೆ ಅದು ಸೈನ್ ಹಾಕಿರೋದು. ಓಹೋ, ಮೇಲೆ ಅವ್ರು ಸೈನ್ ಹಾಕಿರೋದು, ಅದೊಂದು ಫೋಟೋ ಹಾಕಿ ಅಪರೂಪ ಆಯ್ತಾ. ಎಲ್ಲ ದೇವಸ್ಥಾನಗಳು ನಮ್ಮ ಇವರು ನೋಡ್ರಿ ಎಷ್ಟು ಚಲೋ ಅದ ಮನಿ ಅವ್ರದ್ದು, ನಾಗರಾಜ್ ಅವ್ರದ್ದು. ನಾ ಭಾಳ ದಿವಸ ಬರ್ಬೇಕಂತಿತ್ತು, ಇವತ್ತು ಬಂದಿದ್ದೀನಿ. ಎಲ್ಲ ದೇವರು ಎಲ್ಲ ದೇವರು ಈ ಕಡೆ ಇದೆ. ಹಾಂ, ಕರೆಕ್ಟ್. ಹಾಂ, ಇಲ್ಲಿ ಇದು ದೇವರಾಯದುರ್ಗ ನರಸಿಂಹದೇವರು, ಇದರಲ್ಲಿ ಬಂಕಾಪುರ ಸ್ವಾಮಿಗಳು ಮೊದಲು ಇವಾಗ ಇದು ಮಂತ್ರಾಲಯ ಸ್ವಾಮಿಗಳು ಅವಾಗ ಹೆಂಗಿದ್ರು ಈಗ ಹೆಂಗಿದ್ರು ಬೆಳೀತಾ ಬರ್ತಾ ಹಿಂಗೆ ಕೊಂಡ್ಬಿಡೋಣ. ಈಗೆಲ್ಲ ನಮ್ಮ ಹಿರಿಯರ ಆಶೀರ್ವಾದದಿಂದಾನೇ ಇವತ್ತು ದೇವರು ನಮ್ಮಲ್ಲಿ ನಿಂತ್ಕೊಂಡು